ಕೊನೆಗೆ ಅಳೆದು ತೂಗಿ ಒಂದು ಸೂತ್ರವನ್ನ ರೆಡಿ ಮಾಡಲಾಗಿದೆ. ಏನದು ಸೂತ್ರ? ಸಂಪುಟ ವಿಸ್ತರಣೆಯ ಸೂತ್ರ ಬಹುತೇಕ ಫೈನಲ್ ಆಗಿದೆ. ಆ ಸೂತ್ರ ಹೆಂಗಿದೆ ಅಂತಂದ್ರೆ 60-40 ಫಾರ್ಮುಲಾ, 60-40 ಅನುಪಾತ. 60% ಹೊಸಬರಿಗೆ ಅವಕಾಶ 20ರಲ್ಲಿ, 40% ಹಿರಿಯರಿಗೆ ಅವಕಾಶ. ಒಂದೇ ಬಾರಿಗೆ 20 ಸ್ಥಾನವನ್ನು ಕೂಡ ತುಂಬೋದು. ಅದರಲ್ಲಿ 60% ಅಂತಂದ್ರೆ 12 ಹೊಸ ಮುಖಗಳಿಗೆ ಅವಕಾಶ. 8 ಮಂದಿ ಹಿರಿಯರು ಅನ್ನೋ ಲೆಕ್ಕಾಚಾರ. 60-40 ಫಾರ್ಮುಲಾಗೆ ಈಗ ನಾಯಕರು ಒಪ್ಕೊಂಡಿದ್ದಾರೆ. ಸಂಪೂರ್ಣವಾಗಿ 20-20 ಹೊಸಬರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಹೊಸಬರಿಗೆ ಅವಕಾಶ ಕೊಡಿ ಅಂತ. ಬಟ್ ಹೆಚ್ಚಿನ ಅವಕಾಶವನ್ನ ಹೊಸಬರಿಗೆ ಕೊಡೋಣ. 60-40 ಫಾರ್ಮುಲಾಗೆ ಈಗ ರಾಜ್ಯದ ನಾಯಕರು ಕೂಡ ಒಪ್ಕೊಂಡಿದ್ದಾರೆ. ರಾಜ್ಯದ ನಾಯಕರು ಕೂಡ ರಾಹುಲ್ ಗಾಂಧಿ ಅವರೇನು ಸೂಚಿಸಿದ್ದಾರೆ, 20 ಸಾಧ್ಯ ಇಲ್ಲ, ರಾಜಕೀಯ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ, ಹಿರಿತನದ ಕಾರಣಕ್ಕಾಗಿ ಬ್ಯಾಲೆನ್ಸ್ ಮಾಡಬೇಕು. ಅದು ಹಳೆ ಬೇರು ಹೊಸ ಚಿಗುರು, ಈ ರೀತಿಯಲ್ಲಿ ಮಾಡೋಣ. ಆದರೆ 60% ಹೊಸಬರಿಗೆ ಅವಕಾಶ ಅಂತ. ಈ 12 ಮಂದಿ 60% ಅಂತಂದ್ರೆ 12 ಮಂದಿ ಹೊಸಬರಿಗೆ ಅವಕಾಶ ಕೊಡೋದು. ಈ 12 ಮಂದಿಯನ್ನು ಯಾವ ರೀತಿ ಆಯ್ಕೆ ಮಾಡಲಾಗುತ್ತೆ, ಇದು ಕೂಡ ಈಗ ಕುತೂಹಲ ಇರೋದು. ಯಾಕಂತಂದ್ರೆ ಇಲ್ಲಿಯವರೆಗೆ ಸಚಿವರಾಗದೇ ಇರೋದೇ ಹೊಸಬರು ಅಂತ ಕನ್ಸಿಡರ್ ಆಗ್ತಾರ? ಅಂದ್ರೆ ಇಲ್ಲಿವರೆಗೆ ಸಚಿವರಾಗದೇ ಇರುವಂತ 70 ದಾಟಿದವರು ಇದ್ದಾರೆ, 65 ದಾಟಿದವರು ಇದ್ದಾರೆ. ಅವರನ್ನು ಹೊಸಬರು ಅಂತ ಕನ್ಸಿಡರ್ ಮಾಡಲಾಗುತ್ತಾ? ಅಥವಾ ಯುವಕರು 40-45 ಆಸುಪಾಸದಲ್ಲಿರುವಂಥವರು, ಇವರಿಗೆ ಅವಕಾಶವನ್ನು ಕೊಡಬೇಕಾ, ಶಾಸಕರಿಗೆ ಅವಕಾಶವನ್ನು ಕೊಡಬೇಕಾ? ಸೊ ಇದು ಈಗ ಕುತೂಹಲ ಕಾರಣ ಆಗ್ತಾ ಇದೆ. ಹೊಸಬರಿಗೆ ಅವಕಾಶ ಅಂತಂದ್ರೆ ಯಾವ ರೀತಿ ಹೊಸಬರಿಗೆ ಅವಕಾಶ? ಇಲ್ಲಿವರೆಗೆ ಮಂತ್ರಿ ಆಗದ್ದೇ ಹೊಸಬರು ಅಂತ ಕನ್ಸಿಡರ್ ಮಾಡಬೇಕು, ಅಥವಾ ಏಜ್ನಲ್ಲಿ ಯುವಕರು ಅನ್ನೋ ಕಾರಣಕ್ಕಾಗಿ ಅವಕಾಶ ಕೊಡಬೇಕು? ಇದು ಕುತೂಹಲ ಕಾರಣ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.